ಬ್ಯೂಟಿ ಕೋರ್ಸಲ್ಲಿ ಏನು ಬರುತ್ತೆ ಅಂದರೆ ಎಲ್ಲಾನು ಬೇಸಿಕ್ ಇರುತ್ತೆ. ಸ್ಕಿನ್ ಮತ್ತು ಹೇರ್ ನೇಲ್ ಮೂರೂ ಬೇಸಿಕಲ್ಲೇ ಇರುತ್ತೆ. ಸೊ ಇವರು ಇಮಿಡಿಯೇಟಾಗಿ ಸಲೂನಲ್ಲಿ ಜಾಬ್ ಅಪಾರ್ಚುನಿಟಿ ಬೇಕು ಅಂತ ಹೋದಾಗ ಅವರು ಇವರನ್ನು ಬಿಗಿನರ್ ಆಗಿ ಕನ್ಸಿಡರ್ ಮಾಡ್ತಾರೆ. 2 to 3 ಮಂತ್ಸಿಗೆ ಮತ್ತೆ ಇವರನ್ನು ಟ್ರೈನ್ ಅಪ್ ಮಾಡಿಬಿಟ್ಟು ದೆನ್ ಅವ್ರು ಇವರನ್ನು ರೆಗ್ಯುಲರ್ ಸ್ಟಾಫ್ ಆಗಿ ಹೈಯರ್ ಮಾಡ್ಕೋತಾರೆ. ಸೊ ಹಾಗೆ ನೀವು ಕಾಸ್ಮೆಟಾಲಜಿ ಕೋರ್ಸನ್ನು ಎನ್ರೋಲ್ಮೆಂಟ್ ಮಾಡಿಕೊಂಡು ಅದರಲ್ಲಿ 6 to 8 ಮಂತ್ ಟ್ರೈನ್ ಅಪ್ ಆದ್ರಿ ಅಂದರೆ ಅಲ್ಲಿ ನಿಮಗೆ ಇಮಿಡಿಯೇಟಾಗಿ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಆಲ್ರೆಡಿ 6 to 8 ಮಂತ್ಸಲ್ಲಿ ನಿಮ್ಮನ್ನು ಪರ್ಫೆಕ್ಟಾಗಿ ಫ್ರಮ್ ದ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲಲ್ಲಿ ಟ್ರೈನ್ ಅಪ್ ಮಾಡಿರ್ತಾರೆ. ಸೊ ಹಾಗಾಗಿ ನಿಮಗೆ ಯಾವುದೇ ವೇನಲ್ಲೂ ವೆಯ್ಟಿಂಗ್ ಟೈಮ್ ಅಂತ ಇರಲ್ಲ. ಎಲ್ಲೇ ಹೋದ್ರೂ ಯಾವುದೇ ದೊಡ್ಡ ಸಲೂನ್ಗೆ ಹೋದ್ರೂ ಅವ್ರು ನಿಮ್ಮನ್ನು ಡೈರೆಕ್ಟಾಗಿ ಹೈಯರ್ ಮಾಡ್ಕೋತಾರೆ. ಅದು ಈ ಕಾಸ್ಮೆಟಾಲಜಿ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಹಾಗೆ ಇನ್ನು ಎಸ್ಥೆಟಿಕ್ ಬಗ್ಗೆ ನೋಡೋದಾದರೆ ಇಟ್ಸ್ ಎನ್ ಅಮೇಜಿಂಗ್ ಪ್ರೊಫೆಷನ್ನು. ಇದು ಬಂದುಬಿಟ್ಟು ಮೆಡಿಕಲ್ ಗ್ರೇಡಲ್ಲಿ ಬರುತ್ತೆ. ಇಲ್ಲಿ ಸ್ಕಿನ್ ಅನಾಟಮಿ ಫಿಸಿಯಾಲಜಿ ತುಂಬ ಡೆಪ್ತಾಗಿ ಹೋಗುತ್ತೆ. ಹಾಗೆ ಇಲ್ಲಿ ಸ್ಕಿನ್ ಅನಾಲಿಸಿಸಿಂದ ಹಿಡಿದ್ಬಿಟ್ಟು ಕನ್ಸಲ್ಟೇಷನು ಜೊತೆಗೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಡೆವಲಪ್ ಕೂಡ ನಾವು ಮಾಡಬೇಕಾಗುತ್ತೆ. ಎಲ್ಲನೂ ಟಾಪಿಕಲ್ ಇರುತ್ತೆ, ಹಾಗೆ ಇನ್ಫ್ಯೂಷನ್ ಇರುತ್ತೆ, ಜೊತೆಗೆ ಎಕ್ಸ್ಟರ್ನಲ್ ಇರುತ್ತೆ. ಯಾವುದೂ ಕೂಡ ಓರಲ್ ಇರಲ್ಲ, ಹಾಗೆ ಇಂಜೆಕ್ಷನ್ ಇರಲ್ಲ, ಸರ್ಜಿಕಲ್ ವೇನಲ್ಲಿ ಯಾವುದೂ ಇರಲ್ಲ. ನಾವು ಡಾಕ್ಟರ್ ಲೆವೆಲಲ್ಲಿ ಪರ್ಫಾರ್ಮ್ ಮಾಡ್ತೀವಿ, ಬಟ್ ನಾವು ಡಾಕ್ಟರ್ ಅಲ್ವೇ ಅಲ್ಲ. ಸೊ ಹಾಗಾಗಿ ನಮಗೆ ಇದು ಯಾವುದೇ ರೈಟ್ಸ್ ಕೂಡ ಇರೋದಿಲ್ಲ. ಸೊ ಇಲ್ಲಿ ಕೆಮಿಕಲ್ ಪೀಲಿಂಗ್ಸಿಂದ ಹಿಡಿದ್ಬಿಟ್ಟು ಮೈಕ್ರೋಡರ್ಮಾ ಅಬ್ರೇಷನ್, ಮೈಕ್ರೋ ನೀಡ್ಲಿಂಗ್, ಲೇಸರ್ ಟ್ರೀಟ್ಮೆಂಟ್, RF, ಹೈಫು, LHR, ಆ್ಯಂಟಿ ಏಜಿಂಗ್ ಸೊಲ್ಯೂಷನ್ಸ್ ಆ್ಯಂಡ್ ಡೀಪ್ ಇನ್ಫ್ಯೂಷನ್ ಕೆಮಿಕಲ್ಸ್, ಹಾಗೆ ಕಾಸ್ಮೋ ಕೆಮಿಕಲ್ಸ್ ಆ್ಯಂಡ್ ಸ್ಕಿನ್ ಫಾರ್ಮ್ಯುಲೇಷನ್, ಇನ್ನೂ ತುಂಬ ಬೇರೆ ಬೇರೆ ಪ್ರೊಸೀಜರ್ನ ಪರ್ಫಾರ್ಮ್ ಮಾಡುವಷ್ಟು ರೈಟ್ಸ್ ನಮಗಿರುತ್ತೆ. ಬಟ್ ಅದಕ್ಕೆ ಮೇಜರ್ಲಿ ನಮಗೆ ಬೇಕಾಗಿರೋದು ವ್ಯಾಲಿಡ್ ಇರೋ ಸರ್ಟಿಫಿಕೇಷನ್ ಜೊತೆಗೆ ಲೈಸೆನ್ಸು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೆರಡು ನಮಗಿತ್ತು ಅಂದರೆ ಈವನ್ ಯಾವುದೇ ಕ್ಲಿನಿಕ್ ಅಥವಾ ಯಾವುದೇ ಹಾಸ್ಪಿಟ್ಲಲ್ಲೂ ಕೂಡ ಆ್ಯಸ್ ಎನ್ ಎಸ್ಥೆಟಿಷಿಯನ್ ಇಲ್ಲ ಅಂದರೆ ಸ್ಕಿನ್ ಥೆರಪಿಸ್ಟ್ ಇಲ್ಲ ಅಂದರೆ ಬ್ಯೂಟಿ ಥೆರಪಿಸ್ಟ್ ಆಗಿ ನಾವು ಜಾಯ್ನ್ ಆಗ್ಬೋದು ವಿತ್ ದ ಬೆಸ್ಟ್ ಪ್ಯಾಕೇಜ್.